ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಶುಭ ಸಂಜೆ. ನಾನು ರೂಪಾ ವೆಂಕಟೇಶ್, ಚಿಕ್ಕನಾಯಕನಹಳ್ಳಿಯಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತಾ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸೋಣ. ನಾವು ಏನಿದು ಸ್ವಯಂ ಪರಿವರ್ತನೆ ಅಂತ ನಮ್ಗೆಲ್ಲರಿಗೂ ಅನ್ನಿಸ್ಬಹುದು. ಆದ್ರೆ ಹೇಗಿರುತ್ತೆ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ನೋಡ್ಕೊಳ್ಳೋದು ಹೇಗಿರುತ್ತೆ ಅಂದ್ರೆ, ಎಲ್ಲರನ್ನ ಗಮನಿಸ್ತಾ ಇರ್ತೀವಿ. ನಾವು ಎಲ್ಲರೂ ಹೇಗಿದ್ದಾರೆ, ಹೇಗೆ ಮಾತಾಡ್ತಿದ್ದಾರೆ, ಹೇಗೆ ವ್ಯವಹರಿಸ್ತಾ ಇದ್ದಾರೆ, ನಮ್ಮೊಂದಿಗೆ ಅವ್ರು ಹೇಗಿದ್ದಾರೆ ಅನ್ನೋದನ್ನ ತುಂಬಾ ತುಂಬಾ ಗಮನಿಸ್ತೀವಿ. ಮತ್ತೆ ಏನ್ ಮಾಡ್ತೀವಿ, ಎಲ್ಲರ ಬಗ್ಗೆ ನಾವೊಂದು ಅಭಿಪ್ರಾಯವನ್ನ ಬೆಳೆಸ್ಕೊಳ್ತಾ ಹೋಗ್ತೀವಿ. ಅವ್ರು ಹಾಗೆ, ಅವ್ರು ಹೀಗೆ, ಅವ್ರು ನಮಗೆ ಹೀಗ್ ಮಾಡಿದ್ದಾರೆ, ಇದರ ಏನೋ ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಈ ತರ ಹಲವಾರು ರೀತಿಯಲ್ಲಿ ನಾವು ಭಾವನೆಗಳನ್ನ ಬೆಳೆಸ್ಕೊಳ್ತಾ ಹೋಗ್ತೀವಿ. ಆದ್ರೆ ಈ ಭಾವನೆಗಳು ನಮ್ಮಲ್ಲಿ ಹೇಗೆ ಕೆಲಸ ಮಾಡುತ್ತೆ, ನಮ್ಮನ್ನ ಹೇಗೆ ಅದು ಆಳುತ್ತೆ ಅಂತಂದ್ರೆ, ನಮ್ಮನ್ನ ನಾವು ಕಳೆದುಕೊಂಡ್ಬಿಡ್ತೀವಿ. ನಾವು ಈ ತರ ಅಭಿಪ್ರಾಯಗಳನ್ನ ಏರ್ಪಡಿಸ್ಕೊಳ್ತಾ ನಮ್ಮನ್ನ ನಾವು ಮರೆತು ಬಿಡ್ತೀವಿ. ಅಲ್ಲಿ ನಾನ್ ಏನು, ನಾನ್ ಹೇಗಿದ್ದೀನಿ, ನಾನ್ ಹೇಗೆ ವ್ಯವಹರಿಸ್ತಾ ಇದ್ದೀನಿ ಅನ್ನುವಂತಹ ಭಾವನೆ ನಮ್ಮ ಒಳಗಡೆ ಏರ್ಪಡಲಿಕ್ಕೆ ಸಾಧ್ಯವಾಗದೇ ಇರೋಷ್ಟು ಮಟ್ಟಿಗೆ ನಾವು ನಮ್ಮನ್ನ ಕಳೆದುಕೊಂಡ್ ಬಿಡ್ತೀವಿ. ಮತ್ತೆ ನಮ್ಮನ್ನ ನಾವು ಕಳೆದುಕೊಂಡ್ರೆ ಏನಾಯ್ತು, ನಾವು ಸುಖವಾಗೇ ಇದ್ದೀವಲ್ಲ ಅಂತ ಅನ್ನಿಸ್ಬಹುದು ನಿಮಗೆ. ಆದ್ರೆ ನಮ್ಮ ಆಂತರ್ಯಕ್ಕೆ ಇಳಿದು ನೋಡಿದಾಗ, ನಮ್ಮ ಮನಸ್ಸನ್ನ ಕೆದಕಿ ನಾವು ನೋಡ್ಕೊಂಡಾಗ, ಯಾವಾಗ ನಮ್ಮ ಒಳಗಡೆ ಹೊಕ್ಕು ನಾವು ನೋಡ್ತೀವೋ, ಆಗ ನಮಗೆ ಅನ್ಸುತ್ತೆ, ಯಾಕೆ ನನಗೆ ಎಷ್ಟು ಇದ್ರೂ ಏನೂ ಸಮಾಧಾನ ಇಲ್ಲ, ಯಾಕೆ ನಾನು ಸುಖವಾಗಿದ್ರೂ ಕೂಡ ಆನಂದವಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ಇದ್ದಾರೆ, ಎಲ್ಲಾ ಇದೆ, ಎಲ್ಲಾ ಸೌಕರ್ಯ ಇದೆ, ಆದ್ರೂ ನನ್ನಲ್ಲಿ ಒಳಗಡೆ ಏನೋ ಕೊರತೆ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆಯಲ್ಲ ಅನ್ನುವಂತ ಭಾವನೆಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮತ್ತೆ ಯಾಕೆ ಇಂಥ ಭಾವನೆಗಳು ಬರುತ್ತೆ? ಯಾಕೆ ಅಂದ್ರೆ ನಮ್ಮನ್ನ ನಾವು ಕಳೆದುಕೊಂಡಿರೋದ್ರಿಂದ. ನಮ್ಮನ್ನ ನಾವು ಕಳೆದುಕೊಂಡಿದೀವಿ ಅಂತಂದ್ರೆ ನಮ್ಗೆ ಅನ್ನಿಸ್ಬೋದು, ಇದೇನ್ ರೀತಿ ಕಳೆದುಕೊಂಡಿದೀವಿ ಅಂತ ಅಂದ್ಬಿಟ್ಟು. ನಾ ಹೇಳಿದ್ನಲ್ಲ, ನಮ್ಮ ಒಳಹನ್ನ ನಾವ್ ಯಾವಾಗ ಕೆದಕ್ತೀವೋ ಅಲ್ಲಿ ನಾವಿರೋದಿಲ್ಲ. ನಮ್ಮ ಬದಲಿಗೆ ಅಲ್ಲಿ ಎಲ್ಲರ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಇರುತ್ತೆ. ನಾವು ಎಲ್ಲರ ಬಗ್ಗೆ ಏರ್ಪಡಿಸ್ಕೊಂಡಿರುವಂತಹ ದೃಷ್ಟಿಕೋನಗಳು, ಎಲ್ಲರ ಬಗ್ಗೆ ಅಭಿಪ್ರಾಯಗಳು, ಅವ್ರು ಹಾಗೆ, ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇಂತಹ ಅಭಿಪ್ರಾಯಗಳೇ ತುಂಬಿಕೊಂಡಿರುತ್ತೆ ಹೊರತು ನಾನು ಏನು ಅನ್ನುವಂತಹ ಪ್ರಶ್ನೆಗೂ ಕೂಡ ಜಾಗ ಇಲ್ದಲೇ ಇರೋಷ್ಟು ನಾವು ಅವ್ರನ್ನ ತುಂಬಿಕೊಂಡಿರ್ತೀವಿ ನಮ್ಮ ಆಂತರ್ಯದಲ್ಲಿ. ಇದರಿಂದ ಏನಾಗತ್ತೆ? ಇದರಿಂದ ನಾ ಹೇಳದ್ನಲ್ಲ ಆಗ್ಲೇ, ನಮ್ಗೆ ಏನೋ ಒಂದು ಕೊರತೆ, ಏನೋ ಒಂದು ಆನಂದವಿಲ್ಲದೆ ಇರುವಂತಹ ಸ್ಥಿತಿ, ಏನಿದ್ರೂ ಕೂಡ ಸಂತೋಷವಾಗಿಂತೂ ಇರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಮನಸ್ಫೂರ್ತಿಯಾಗಿ ಜೀವಿಸೋದಿಕ್ಕೆ ಆಗ್ತಾ ಇಲ್ಲ, ಕೇವಲ ಬದುಕ್ತಾ ಇದ್ದೀನಿ ಅಷ್ಟೇ ಅನ್ನುವಂತಹ ಭಾವನೆಗಳು ಏರ್ಪಡುತ್ತೆ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು? ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಪತ್ರಿ ಸರ್ ಹೇಳಿರೋ ಹಾಗೆ ಧ್ಯಾನವನ್ನಂತೂ ಖಂಡಿತ ಮಾಡ್ಬೇಕು. ಧ್ಯಾನವನ್ನ ಖಂಡಿತ ಮಾಡ್ಬೇಕು. ಯಾಕೆ ಅಂದ್ರೆ, ಧ್ಯಾನ ಅಂದರೇನೆ ನಮ್ಗೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ ಪತ್ರಿ ಸರ್, ಮನಸ್ಸಿನಲ್ಲಿ ಶೂನ್ಯ. ಅಂದ್ರೆ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಶೂನ್ಯಗೊಳಿಸಿಕೊಳ್ಳುವಂತಹದ್ದು. ಎಂತಹ ಶೂನ್ಯ? ಆಲೋಚನೆಗಳಿಂದ ಶೂನ್ಯ. ನಾವ್ ಏನ್ ತುಂಬಿಕೊಂಡಿದೀವಿ, ಎಷ್ಟು ಆಲೋಚನೆಗಳನ್ನ ತುಂಬಿಕೊಂಡಿದೀವಲ್ಲ, ಆ ಆಲೋಚನೆಗಳಿಂದ ಶೂನ್ಯ ಸ್ಥಿತಿಗೆ ಬರುವಂತಹದ್ದೇ, ಆ ಆಲೋಚನೆಗಳನ್ನ ಫಿಲ್ಟರ್ ಮಾಡುವಂತಹದ್ದೇ ಧ್ಯಾನ. ಆಯ್ತು, ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿದ್ಮೇಲೆ ಏನಾಯ್ತು? ಧ್ಯಾನವನ್ನ ಮಾಡ್ತಾ 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 ನಮಗೆ ಅರಿವು ಅನ್ನುವಂಥದ್ದು ಮೂಡ್ತಾ ಬರುತ್ತೆ. ಅರಿವು ಹೇಗಿರುತ್ತೆ?
ಯಾರದೋ ಮೇಲೆ ನಾವು ಇಡ್ತಾ ಇದ್ದಂತಹ ಗಮನ ನಮ್ಮ ಕಡೆ ತಿರುಗೋದಕ್ಕೆ ಪ್ರಾರಂಭ ಆಗತ್ತೆ. ಅವರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಅವ್ರು ಯಾವ ಬಟ್ಟೆ ಹಾಕೊಂಡಿದ್ದಾರೆ, ಅವ್ರು ಹೇಗ್ ಮೇಕಪ್ ಮಾಡ್ಕೊಂಡಿದ್ದಾರೆ, ಅವ್ರು ಯಾವ ರೀತಿ ನಡೀತಾರೆ, ಕೇವಲ ಇದ್ರ ಮೇಲೆ ಇದ್ದಂತಹ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಬಗ್ಗೆ ತಿರುಗೋದಕ್ಕೆ ಶುರುವಾಗತ್ತೆ. ನಾನ್ ಹೇಗಿದ್ದೀನಿ, ನಾನ್ ಹೇಗ್ ಮಾತಾಡ್ತಾ ಇದ್ದೀನಿ, ನಾನ್ ಹೇಗ್ ವ್ಯವಹರಿಸ್ತಾ ಇದ್ದೀನಿ, ಇನ್ನೊಬ್ಬರ ಪ್ರತಿ ನನ್ನ ಭಾವನೆಗಳು ಹೇಗಿದೆ, ಅವರನ್ನ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಳ್ತಿದ್ದೀನಾ, ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಾ, ಆ ಪ್ರೀತಿಸುವಾಗ ಕಂಡೀಷನ್ಸ್ ಬರ್ತಿದೀಯಾ, ಇವನ್ನೆಲ್ಲ ಗಮನಿಸಿಕೊಂಡು ಹೊರಟಾಗ ಶುರುವಾಗೋದೇ ಸ್ವಯಂ ಪರಿವರ್ತನೆಯ ಪ್ರಯಾಣ. ಈ ಸ್ವಯಂ ಪರಿವರ್ತನೆ ಅನ್ನುವಂಥದ್ದು ತುಂಬಾ 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 ಇಂಪಾರ್ಟೆಂಟ್. ಎಷ್ಟು ಧ್ಯಾನಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಸ್ವಯಂ ಪರಿವರ್ತನೆಯನ್ನ ಮಾಡಿಕೊಳ್ಳೋದಕ್ಕೆ ಕೂಡ ಇದೆ. ನಾವು ಗಂಟೆ ಗಂಟೆ ಧ್ಯಾನ ಮಾಡಿದ್ವಿ, ಧ್ಯಾನದ ನಂತರ ದಿನಪೂರ್ತಿ ಧ್ಯಾನ ಮಾಡಿದ್ವಿ, ರಾತ್ರಿ ಎಲ್ಲ ಧ್ಯಾನ ಮಾಡಿದ್ವಿ. ಆದ್ರೆ ಧ್ಯಾನದಿಂದ ಹೊರಗಡೆ ಬಂದಿದ ತಕ್ಷಣ ಮತ್ತದೇ ಏನೋ ಯೋಚನೆ, ಮತ್ತದೇ ಏನೋ ಇಲ್ದೇ ಇರೋಂತಹ ಕೊರತೆ, ಮತ್ತದೇ ಖಿನ್ನತೆ. ಹಾಗೇನಕ್ಕೆ ಆಗ್ತಿದೆ? ಏಕೆಂದ್ರೆ ಈ ಒಂದು ಪ್ರಶ್ನೆ ಕೇವಲ ಹೊಸಬರಲ್ಲಿ ಮಾತ್ರ ಅಲ್ಲ, ಎಷ್ಟೋ ವರ್ಷದಿಂದ ಧ್ಯಾನ ಮಾಡ್ತಿರೋರು ಸಹಿತ ಈ ಒಂದು ಪ್ರಶ್ನೆಯಲ್ಲಿ ಸಿಲುಕ್ ಹಾಕೊಂಡಿರ್ತಾರೆ. ನಾನು ಇಷ್ಟೆಲ್ಲ ಧ್ಯಾನ ಮಾಡ್ತಿದ್ದೀನಿ, ಇಷ್ಟೊಂದೆಲ್ಲ ಪ್ರಚಾರ ಮಾಡ್ತಿದ್ದೀನಿ, ಇಷ್ಟೊಂದೆಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಆದ್ರೂ ನನ್ನ ಒಳಗಡೆ ಇನ್ನ ಖಿನ್ನತೆ ಅನ್ನೋದು ಇದೆ, ಕೊರತೆ ಅನ್ನೋದು ಇದೆ ಅಂತ ಯಾರಿಗಾದ್ರೂ ಅನ್ನಿಸ್ತಾ ಇದೆ ಅಂತಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ನಮ್ಮನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಸ್ವಯಂ ಪರಿವರ್ತನೆಯ ಹೆಜ್ಜೆಯಲ್ಲಿ, ಆ ಮಾರ್ಗದಲ್ಲಿ ಹೆಜ್ಜೆಯನ್ನ ಇಡೋದನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ರೆ ಮಾತ್ರನೇ ನಮ್ಮ ಒಳಗಡೆ ಈ ಖಿನ್ನತೆ, ಕೊರತೆ, ನೋವು, ದುಃಖ ಅನ್ನುವಂಥದ್ದು ಕಾಣಿಸ್ತಾ ಬರುತ್ತೆ. ಏನು ಹಾಗಿದ್ರೆ ಸ್ವಯಂ ಪರಿವರ್ತನೆ? ನಾನ್ ಹೇಗೆ ಪರಿವರ್ತನೆ ಆಗ್ಬೇಕು? ನೋಡಿ, ಫಸ್ಟ್ ಏನಾಗತ್ತೆ, ಮನಸ್ಸು ಖಾಲಿ ಆಗತ್ತೆ. ಮನಸ್ಸು ಖಾಲಿ ಆದ್ಮೇಲೆ ನಮ್ಮ ಬಗ್ಗೆ ನಮ್ಗೆ ಗಮನ ಹರಿಯೋದಕ್ಕೆ ಶುರುವಾಗತ್ತೆ. ನಮ್ಮ ಬಗ್ಗೆ ನಾವು ಗಮನ ಹರಿಸಿಕೊಳ್ಳೋದಕ್ಕೆ ಪ್ರಾರಂಭ ಆದಾಗ ಒಂದು ದೊಡ್ಡ ಬ್ಲಾಕ್ ಒಡೆದು ಹೋಗುತ್ತೆ. ಏನು ಗೊತ್ತಾ? ನಾವು ನಮ್ಮ ಮನಸ್ಸಿನಲ್ಲಿ ಹೇಗೆ ಭಾವಿಸ್ಕೊಂಡಿರ್ತೀವಿ ಅಂದ್ರೆ, ನಾನು ತುಂಬಾ ಒಳ್ಳೆಯವಳು, ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೀನಿ, ಆದ್ರೂ ನನಗೆ ಎಲ್ಲಾರು ಬೈತಾರೆ, ಆದ್ರೂ ನನಗೆ ತುಂಬಾ ದುಃಖ ಇದೆ. ಈ ಒಂದು ಬ್ಲಾಕ್ ಇದೆಯಲ್ಲ, ಇದು ಖಂಡಿತ ತುಂಬಾ 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 ದೊಡ್ಡ ಬ್ಲಾಕ್ ಇದು. ನಾನು ಒಳ್ಳೆಯವನು, ನಾನು ಎಲ್ಲರಿಗೂ ಕೆಲಸ ಮಾಡ್ತೀನಿ, ಅಲ್ಲಿ ಏನ್ ಬರ್ತಾ ಇದೆ? ನಾನು 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 ಅಂದ್ರೆ ಏನು? ನಾನು ಅಂದ್ರೆ ಈ ಶರೀರನ, ನಾನು ಅಂದ್ರೆ ಈ ಹೆಸರ, ನಾನು ಅಂದ್ರೆ ಒಂದು ಶಕ್ತಿನ, ನಾನು ಅಂದರೆ ಒಂದು ಚೈತನ್ಯನ? ಇದು ಯಾವುದು ನಮಗೆ ಗೊತ್ತಿಲ್ಲ. ಆದ್ರೆ ಸುಮ್ನೆ ಮಾತಾಡ್ತಾ ಹೋಗ್ತಿದೀವಿ, ಸುಮ್ನೆ ಧ್ಯಾನವನ್ನ ಮಾಡ್ತಾ ಹೋಗ್ತಿದೀವಿ. ಸ್ವಲ್ಪ ತಿರುಗಿ ನೋಡಿದ್ರೆ ನಮ್ಮ ಬಗ್ಗೆ ನಾವು ಕಲ್ಪಿಸ್ಕೊಂಡಿದೀವಲ್ಲ, ನಾನ್ ತುಂಬಾ ಒಳ್ಳೆಯವಳು, ನಾನ್ ತುಂಬಾ ಕೆಲಸ ಮಾಡ್ತೀನಿ, ನಾನು ಎಲ್ಲರಿಗೂ ಹೆಲ್ಪ್ ಮಾಡುವಂತ ನೇಚರ್ ನಂದು, ನಾನು ಯಾರಿಗೂ ತೊಂದರೆ ಕೊಡಲ್ಲ ಅನ್ನುವಂತಹ ಬ್ಲಾಕ್ ನಮ್ಮ ಗಮನಕ್ಕೆ ಬರುತ್ತೆ. ಇದು ಖಂಡಿತ ಬರಬೇಕು. ಯಾವಾಗ ಈ ಬ್ಲಾಕ್ ಇರೋದನ್ನ ನಾವು ಗಮನಿಸಿಕೊಳ್ತೀವೋ ಆಗ ಏನ್ ಶುರು ಆಗತ್ತೆ ಅಂದ್ರೆ, ನಮ್ಮ ಈಗೋ ತುಂಬಾ ಹರ್ಟ್ ಆಗುತ್ತೆ. ನಮ್ಮ ಒಳಗಡೆ ಎಸ್ ಎಕ್ಸಾಕ್ಟ್ಲಿ ನಾನ್ ತುಂಬಾ ಗ್ರೇಟೆ, ಆದ್ರೆ ಅದನ್ನ ಸ್ವೀಕರಿಸುವಂತಹ ವಿಧಾನ ಇದೆಯಲ್ಲ, ಆ ಸ್ವೀಕರಿಸುವಂತಹ ವಿಧಾನದಲ್ಲಿ ನಾವು ತುಂಬಾ ಏರ್ಪೇರು ಮಾಡ್ಕೊಂಡಿರ್ತೀವಿ. ಬಹಳಷ್ಟು ಏರ್ಪೇರು ಮಾಡ್ಕೊಂಡಿರ್ತೀವಿ, ನಮಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ನಮ್ಮನ್ನ ನಾವು ಗಮನಿಸ್ಕೊಂಡಿಲ್ಲ. ಆ ಗಮನಿಸುವಿಕೆ ಇತರರಿಂದ ನಮ್ಮ ಕಡೆ ಯಾವಾಗ ತಿರುಗುತ್ತೋ ಆವಾಗ ನಮ್ಮ ಒಳಹು ನಮ್ಮನ್ನ ಎಚ್ಚರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೇಗೆ ಎಚ್ಚರಿಸುತ್ತೆ? ನೋಡು, ನೀನು ದೊಡ್ಡ ಅನ್ಕೊಂಡಿದ್ಯಲ್ಲ, ನಾನು ತುಂಬಾ ಒಳ್ಳೆಯವಳು ಅಂತ ಅಂದ್ಬಿಟ್ಟು, ನೋಡು ಇಂಥ ಒಂದು ಪ್ಲೇಸ್ ಅಲ್ಲಿ, ಇಂಥ ಒಂದು ಸಿಚುಯೇಷನ್ ಅಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ನೀನ್ ಹೇಗೆ ಬಿಹೇವ್ ಮಾಡ್ತಿದೀಯ ನೋಡ್ಕೋ.
ಅಂತ ಹೇಳಿ ನಮ್ಮನ್ನ ತಟ್ಟಿ ಎಬ್ಬಿಸುತ್ತೆ. ನಮ್ಮನ್ನ ತಟ್ಟಿ ಎಬ್ಬಿಸಿದಾಗ ನಮಗೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಫಸ್ಟ್ ಸ್ಟೆಪ್ ಏನಂದ್ರೆ ಅಕ್ಸೆಪ್ಟ್, ಅದನ್ನ ಒಪ್ಕೋಬೇಕು. ಆದ್ರೆ ಯಾವಾಗ ನಮ್ಮ ಒಳಗಡೆ ಶಕ್ತಿಯ ಕಡಿಮೆ ಇರುತ್ತೋ, ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನ ಇಂಬ್ಯಾಲೆನ್ಸ್ ಆಗಿರುತ್ತೋ, ಆವಾಗ ಏನ್ ಮಾಡ್ತೀವಿ, ಇಲ್ಲ 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 ನಾನ್ ಒಳ್ಳೆಯವಳೆ, ನನಗ್ ಒಳಗಡೆ ಅದು ತೋರಿಸ್ತಿದೆ ಅಂದ್ರೆ ಅದು ಸರಿ ಇಲ್ಲ, ಅದೇ ಸರಿ ಇಲ್ಲ, ನಾನ್ ಕರೆಕ್ಟ್ ಆಗೇ ಇದ್ದೀನಿ ಅಂತ ಹೇಳಿ ವಾದ ಮಾಡಕ್ ಶುರುವಾಗುತ್ತೆ. ಅದು ವಾದ ಮಾಡಿದ್ರು ನಾವು ಯಾವಾಗ ಧ್ಯಾನವನ್ನ ಮಾಡಿ ಈ ಒಂದು ಪ್ರಯಾಣದಲ್ಲಿ ತೊಡಕೊಳ್ತೀವೋ, ಆವಾಗ ನಮ್ಮ ಒಳಹು ಏನು ಹೇಳುತ್ತೋ, ನೋಡಿಲ್ಲಿ ನೀನು ಈ ಮಿಸ್ಟೇಕ್ ಮಾಡ್ತಿದ್ಯಾ ಅನ್ನೋದನ್ನ ತೋರಿಸಿದಾಗ ನಾವ್ ಏನ್ ಮಾಡ್ತೀವಿ, ಅಕ್ಸೆಪ್ಟ್ ಮಾಡ್ತೀವಿ. ಹೌದಲ್ವಾ, ನಾವು ಹೊರಗಡೆ ಹೇಳ್ಕೊಳ್ದಲ್ಲೇ ಇರ್ಬಹುದು, ಹೊರಗಡೆ ತೋರಿಸ್ಕೊಳಕ್, ಯಾಕೆಂದ್ರೆ ನಮ್ಗೆ ಇನ್ನ ಇವಾಗ ಶುರು ಮಾಡಿದೀವಿ, ನಮ್ಮ ಇಗೋ ಇನ್ನ ಬಿಟ್ಕೊಡಕ್ ನಾವು ರೆಡಿ ಇಲ್ಲ. ಆದ್ರೂ ಒಳಹು ನಮ್ಗೆ ತೋರಿಸಿದಾಗ ನಮಗೆ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ, ಹೌದಲ್ವಾ ನಾನಿಲ್ಲಿ ಮಿಸ್ ಆಗ್ತಿದ್ದೀನಲ್ವಾ, ನಾನು ಈ ತರ ಮಾತಾಡ್ಬಾರ್ದಿತ್ತಲ್ವಾ, ನಾನು ಈ ತರ ಒಪಿನಿಯನ್ ಹೇಳ್ಬಾರ್ದಿತ್ತಲ್ವಾ ಅನ್ನುವಂತಹ ಸೂಕ್ಷ್ಮ ನಮ್ಮ ಒಳಹು ನಮಗೆ ತೋರಿಸಿದಾಗ ನಾವು ಒಪ್ಪುಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ನಾವು ಅಕ್ಸೆಪ್ಟ್ ಮಾಡ್ಬೇಕು, ಹೌದು ನಾನಿಲ್ಲಿ ಹೆಜ್ಜೆ ತಪ್ತಿದ್ದೀನಿ, ಏನ್ ಮಾಡ್ಬೇಕು, ಇದು ಎರಡನೇ ಸ್ಟೆಪ್. ಮೊದಲನೇ ಸ್ಟೆಪ್ ಅಕ್ಸೆಪ್ಟೆನ್ಸಿ, ಎರಡನೇ ಸ್ಟೆಪ್ ಏನಂದ್ರೆ ಅದನ್ನ ಒಪ್ಕೊಳ್ತೀವಲ್ವಾ, ಹೌದು ನನ್ನಲ್ಲಿ ಇದೆ ಅನ್ನೋದನ್ನ ಒಪ್ಕೊಳ್ತೀವಲ್ಲ, ಆ ಒಪ್ಪುಕೊಂಡಿದ್ದಾದ್ಮೇಲೆ ನಾನು ಯಾವ ರೀತಿ ಆನ್ಸರ್ ಮಾಡ್ಬೇಕು, ಎಲ್ಲೆಲ್ಲಿ ನಾನು ಯಾವ ರೀತಿಯಲ್ಲಿ ನಡವಳಿಕೆಯನ್ನ ನಾನು ಬೆಳೆಸ್ಕೋಬೇಕು ಅನ್ನೋದು ಎರಡನೇ ಸ್ಟೆಪ್. ಯಾಕೆಂದ್ರೆ ಎಲ್ಲದಕ್ಕೂ ಒಂದೇ ರೀತಿ ನಮ್ಮ ವ್ಯವಹಾರ ಇರೋದಿಲ್ಲ. ಒಬ್ಬೊಬ್ಬರ ಹತ್ರ ಒಂದೊಂದರ ವ್ಯವಹಾರ ಇರುತ್ತೆ. ಒಬ್ಬೊಬ್ಬ ವ್ಯಕ್ತಿಯ ಹತ್ತಿರ ಒಬ್ಬೊಬ್ಬ ಪರಿಸ್ಥಿತಿಯಲ್ಲಿ, ವಿಪರೀತವಾದ ಪರಿಸ್ಥಿತಿಯಲ್ಲಿ ಒಂದು ತರ ಬಿಹೇವ್ ಮಾಡ್ತೀವಿ, ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಒಂಥರ ಬಿಹೇವ್ ಮಾಡ್ತೀವಿ. ನಮ್ಮ ನಡವಳಿಕೆ ಅನ್ನುವಂತಹದ್ದು ತುಂಬಾ 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 ತರದಲ್ಲಿರುತ್ತೆ. ಇದನ್ನ ಹೇಗ್ ಹೇಳ್ಬೇಕಂದ್ರೆ, ನಮ್ಮ ಜೀವನವನ್ನ ನಮ್ಮನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ನೋಡ್ಕೋಬೇಕು. ಕೇವಲ ಒಂದ್ ಆಂಗಲ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ, ಆದ್ರೆ ಒಂದ್ ಆಂಗಲ್ ಏನಿಂದ ಏನೂ ಸಾಧ್ಯ ಆಗೋದಿಲ್ಲ. ಒಂದು ಬಾಲ್ ಇರುತ್ತೆ, ಆ ಬಾಲಿನ ಒಂದು ಪೀಸ್ ತೆಗಿಬಹುದು ನೀವು, ಆದ್ರೆ ಫುಲ್ ಬಾಲ್ ಆಗೋದಿಲ್ಲಲ್ಲ, ಅದು ಯಾವತ್ತಿದ್ರೂ ಒಂದು ಪೀಸೇ ಆಗತ್ತದು. ಅದೇ ಫುಲ್ ಬಾಲ್ ಅನ್ನ ನಾವು ಹಿಡ್ಕೊಂಡಾಗ ಆ ಫುಲ್ ಬಾಲ್ ಹೇಗಿದೆಯೋ ಹಾಗೆ ನಾವು ಅಕ್ಸೆಪ್ಟ್ ಮಾಡೋದನ್ನ ಕಲಿಯುವಂತ ಪರಿಸ್ಥಿತಿ ಇದು. ಈಗ ಹೇಗಿದೆ ಅಂದ್ರೆ ನಾವು ಒಪ್ಪಿಕೊಳ್ಳೇಬೇಕು, ನಾವು ಕಲಿಲೇಬೇಕು, ನಾವು ಕಲ್ತು ಮುಂದೆ ಹೋಗ್ಲೇಬೇಕು ಅನ್ನುವಂತಹ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗೋಗಿದೆ. ಇನ್ನೂ ನಾನಿಲ್ಲ, ನಾನು ಒಪ್ಕೊಳ್ಳಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೇ ನಾವು ಇದ್ರೆ ನಮ್ಮನ್ನ ಯಾರು ಏನು ಕಾಪಾಡೋದಿಕ್ ಸಾಧ್ಯನೇ ಇಲ್ಲ. ಏಕೆಂದ್ರೆ ಇವತ್ತು ಬದಲಾವಣೆ ಈ ದೊಡ್ಡ ಹಂತ ನಿಂತಿದೆಯಲ್ಲ, ನಾವು ನಿಂತಿದೀವಲ್ಲ, ಇಡೀ ವಿಶ್ವ ಬದಲಾವಣೆ ಆಗುವಂತಹ ದೊಡ್ಡ ಸ್ಥಾನದಲ್ಲಿ ನಾವು ನಿಂತಿದ್ದೀವಿ. ಕೇವಲ ಭೂಮಿ ಅಲ್ಲ, ಕೇವಲ ಒಂದು ವೈಬ್ರೇಷನ್ ಅಲ್ಲ, ಸಮಸ್ತ ವಿಶ್ವವೇ ಒಂದು ಟರ್ನ್ ಹೊಡೆದು ಒಂದು ಅದ್ಭುತವಾದ ಸ್ಥಿತಿಗೆ ತಲುಪುವಂತಹ ಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಆ ಸ್ಥಿತಿಯಲ್ಲಿ ನಾವು ನಿಲ್ಲಬೇಕು, ನಾವು ಗಟ್ಟಿಯಾಗಿ ನಿಲ್ಬೇಕು, ಅದರಲ್ಲಿ ನಾನು ಪಾಲ್ಗೊಳ್ಬೇಕು ಅನ್ನುವಂತಹದ್ದಿದ್ರೆ ಮೊಟ್ಟ ಮೊದಲಿಗೆ ನಾವು ಅಕ್ಸೆಪ್ಟೆನ್ಸಿಯನ್ನ ಕಲಿಬೇಕು. ಅಕ್ಸೆಪ್ಟೆನ್ಸಿ ಕಲ್ತ ಮೇಲೆ ನಾವು ಏನ್ ಮಾಡ್ಬೇಕು, ನಮ್ಮನ್ನ ನಾವು ಹೆಚ್ಚು 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 ಗಮನಿಸ್ಕೊಳ್ಳೋದನ್ನ ಕಲಿಬೇಕು 360 ಡಿಗ್ರಿ ಆಂಗಲ್ ಅಲ್ಲಿ. ಈ 360 ಡಿಗ್ರಿ ಆಂಗಲ್ ಅಲ್ಲಿ ನಮ್ಮನ್ನ ನಾವು ಗಮನಿಸ್ಕೊಳ್ಳೋದಿಕ್ಕೆ ಶುರು ಮಾಡಿದಾಗ ಮೂರನೇ ಹೆಜ್ಜೆ ಬರುತ್ತೆ, ನಾವು ಇನ್ನೊಬ್ಬರ ಕುರಿತು ಅಭಿಪ್ರಾಯಗಳನ್ನ ಹೇಳುವಂಥದ್ದು. ಕಾಮೆಂಟ್ಸ್. ಏನು ಕಾಮೆಂಟ್? ನಾನ್ ಯಾರನ್ನು ಕಾಮೆಂಟ್ ಮಾಡೋದಿಲ್ಲ, ಸುಮ್ಮನೆ ಇರ್ತೀನಿ, ಯಾರನ್ನು ನಾನು ಕಾಮೆಂಟ್ ಮಾಡಲ್ಲ, ಅವ್ರು ಹೇಗಿದಾರೆ ಹಾಗೆ ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಮನೆಗೆ ಬಂದಿದ ತಕ್ಷಣ ಮಗು ಗಲಾಟೆ ಮಾಡ್ತಿದೆ ಅಂದ್ರೆ, ಏನ್ ಪಾಪು ಅಷ್ಟು ಗಲಾಟೆ ಮಾಡ್ತಿದೆ ನೋಡ್ಕೊಳ್ಳೋ ಗೊತ್ತಾಗೋದಿಲ್ವಾ? ಏನ್ ಮಾಡ್ತಿರ್ತೀರೋ ಮನೆಯಲ್ಲಿ, ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀರ, ವಾಟ್ ಈಸ್ ದಟ್? ಅದು ಕೂಡ ಕಾಮೆಂಟ್ ಅಲ್ವಾ? ಟಿವಿ ನೋಡ್ತಿರ್ತೀವಿ,
ಟಿವಿನಲ್ಲಿ ಏನೇನೋ ತೋರಿಸ್ತಾರಪ್ಪ, ಕೆಲ್ಸಕ್ ಬಾರ್ದಿ ತೋರಿಸ್ತಾರೆ, ಆದ್ರೂ ಸುಮ್ನೆ ಸಮಯ ವ್ಯರ್ಥ ಇವೆಲ್ಲ ನೋಡೋದ್ರಿಂದ. ವಾಟ್ ಈಸ್ ದಟ್? ದಟ್ಸ್ ಆಲ್ಸೋ ಕಾಮೆಂಟ್. ನಿಮ್ಮ ನೋಡೋಕ್ ಯಾರು ಹೇಳಿದ್ದಾರೆ? ಅವ್ರ ಕೆಲ್ಸ ಅವ್ರು ಮಾಡಿದ್ದಾರೆ, ಅವ್ರು ಸರಿಯಾಗಿರೋದು ಹಾಕಿಲ್ಲ ಅಂತಂದು ಹೇಳುವಂತಹ, ಅಭಿಪ್ರಾಯ ಸೃಷ್ಟಿ ಮಾಡುವಂತಹ ಕಾರ್ಯ ನಿಮಗೆ ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ. ಯಾರು ಹೇಳಿಲ್ಲ ನೀನ್ ಅದ್ರ ಬಗ್ಗೆ ಕಾಮೆಂಟ್ಸ್ ಹೇಳು ಅಂತ ಹೇಳಿ. ಹೀಗೆ ಚಿಕ್ಕ 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 ವಿಷಯದಲ್ಲಿ ಕೂಡ ತುಂಬಾ 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 ಕಾಮೆಂಟ್ಸ್ ಮಾಡ್ತಿರ್ತೀವಿ ನಾವು. ಅಯ್ಯೋ ಅದು ಹಾಗಿಲ್ಲ, ಬಟ್ ಹೇಳ್ಕೊಳಕ್ಕೇನು ನಾನು ತುಂಬಾ ಒಳ್ಳೆಯವಳು, ನಾನು ಯಾರಿಗೂ ಕಮೆಂಟ್ ಮಾಡಲ್ಲ, ಯಾರಿಗೂ ನೋವು ಮಾಡಲ್ಲ. ಬಟ್ ನಮ್ಮ ವ್ಯವಹಾರ ಈ ರೀತಿ ಇರುತ್ತೆ. ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಓ ಹೌದಲ್ಲ, ನಾನು ಈ ತರ ಹೇಳ್ತಿದ್ದೀನಲ್ಲ, ಅಡುಗೆಗೆ ಸ್ವಲ್ಪ ಉಪ್ಪು ಹೆಚ್ಚಾಯ್ತು, ಏನ್ ಮಾಡ್ಬೇಕು? ಓಕೆ, ಅದಕ್ಕೆ ಏನಾರ ಪರ್ಯಾಯ ಮಾಡೋದಿಕ್ಕೆ ಸಾಧ್ಯ ಇರೋಂಥದನ್ನ ಮಾಡ್ಬೇಕು. ನನಗ್ ಅವಳಿಗೆ ಗೊತ್ತಿಲ್ಲ, ಅವಳು ಹಾಕದ್ಲು ಉಪ್ಪು, ನಾನ್ ಇವತ್ತು ಅಡಿಗೆನೆ ಮಾಡಿಲ್ಲಪ್ಪ, ಇವತ್ತು ಅಡಿಗೆ ಅವಳು ಮಾಡಿದ್ದಕ್ಕೆ ಉಪ್ಪು ಜಾಸ್ತಿ ಆಗಿದೆ. ಈ ತರ ಇರುತ್ತಾ ಇಲ್ಲ ನಮ್ ಜೀವನಗಳಲ್ಲಿ? ಮಾತಾಡ್ತೀವ ಇಲ್ವಾ? ದಟ್ ಈಸ್ ದ ಕಾಮೆಂಟ್. ಅದನ್ನೇ ನೀನ್ ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಅದು. ಓಕೆ, ಅವಳು ಮಾಡಿದಾಳೋ ಇವಳು ಮಾಡಿದಾಳೋ ಅಡುಗೆ, ಅದು ದೊಡ್ಡ ವಿಷಯ ಅಲ್ಲ. ಆ ಅಡುಗೆ ಸರಿ ಮಾಡೋದಿದೆಯಲ್ಲ, ಅದು ದೊಡ್ಡ ವಿಷಯ. ನಮ್ಮ ಕಣ್ಣು ಮುಂದೆನೆ ಬಹಳಷ್ಟು ಜನ ತಪ್ಪು ಮಾಡ್ತಾ ಇರ್ತಾರೆ. ಆ ತಪ್ಪು ಮಾಡ್ತಾ ಇರೋರು ಎಲ್ಲಾರಿಗೂ ಹೋಗಿ ನೀನ್ ತಪ್ಪು ಮಾಡ್ತಿದೀಯಾ ಅಂತ ಹೇಳೋದು ಹೇಗಿರುತ್ತೆ, ಅಲ್ಲಿ ಆಗ್ತಿರೋ ತಪ್ಪನ್ನ ಹೇಗೆ ಸರಿಪಡಿಸಬಹುದು ಅಂತ ಆಲೋಚನೆ ಮಾಡೋದು ಹೇಗಿರುತ್ತೆ? ಬಹಳ ಸೂಕ್ಷ್ಮ ವಿಚಾರ, ಆದ್ರೆ ತುಂಬಾ ಇಂಪಾರ್ಟೆಂಟ್ ವಿಚಾರ. ಬಹಳಷ್ಟು ಜನ ಇನ್ನ ಒಬ್ಬರ ಎಕ್ಸಾಂಪಲ್ ಕೊಡ್ತೀನಿ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇದೆಯಲ್ಲ, ಅಲ್ಲಿ ಮಮ್ಮ ಅಂತ ಹೇಳಿ ಒಬ್ರು ಮಾತೆ ಇದ್ರು. ಅವ್ರ ಜೀವನ ಚರಿತ್ರೆಯನ್ನ ಓದಿದಾಗ ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಅವ್ರ ಕಣ್ಣು ಮುಂದೆ ಎಷ್ಟು ಏನೇ ತಪ್ಪು ನಡೀತಾ ಇರ್ಲಿ, ಅವ್ರು ಏನು ಮಾತಾಡ್ತಿರ್ಲಿಲ್ಲಂತೆ, ಅವ್ರು ಅದಕ್ಕೆ ಏನು ಹೇಳ್ತಾ ಇರ್ಲಿಲ್ಲಂತೆ. ಆದ್ರೆ ಅವ್ರು ಒಬ್ರೇ ಇದ್ದಾಗ, ಆ ತಪ್ಪನ್ನ ಮಾಡಿರುವಂತಹ ಒಬ್ರೇ ಇದ್ದಾಗ ಅವ್ರನ್ನ ಕರೆದು, ನೋಡಪ್ಪ ನೀನ್ ಹೀಗ್ ಮಾಡಿದ್ ಸರಿನಾ, ಇದನ್ನ ಹೀಗ್ ಮಾಡ್ಬಹುದಿತ್ತಲ್ಲ ಅಂತ ಹೇಳಿ ಸಜೆಷನ್ಸ್ ಕೊಡೋರು. ಇದು ನನ್ನ ಮನಸ್ಸಿಗೆ ತುಂಬಾ ಹಿತ ಅನ್ನಿಸ್ತು. ನಮ್ಗೆ ಯಾರು ಏನ್ ತಪ್ಪು ಮಾಡ್ತಾರೋ ಅವ್ರನ್ನ ಬೈದ್ ಬಿಡೋಣ, ಅವ್ರ ತಪ್ಪನ್ನ ಎತ್ತಿ ಹಿಡಿಯೋಣ ಅಂತಂದೇ ಕಾಯ್ತಾ ಇರುತ್ತೆ ನಮ್ಮ ಮನಸ್ಸು. ಯಾಕೆ? ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಇದೆ. ಕಾಮೆಂಟ್ಸ್ ಮಾಡು, ಅವ್ರನ್ನ ಜೋರ್ ಮಾಡು, ಇವ್ರನ್ನ ಜೋರ್ ಮಾಡು. ನನ್ನ ತನ ಉಳಿಸ್ಕೋಬೇಕು ಅಂದ್ರೆ ನಾನು ಅವ್ರ ತಪ್ಪನ್ನ ಎತ್ತಿ ಹಿಡಿದ್ರೆ ಮಾತ್ರನೇ ನನ್ನ ತನ ಉಳಿಯುತ್ತೆ ಅನ್ನುವಂತಹ ತಪ್ಪು ಕಲ್ಪನೆ ನಮ್ಮಲ್ಲಿರುತ್ತೆ. ಅವರು ತಪ್ಪನ್ನ ನಾನು ಗುರ್ತಿಸ್ಲಿಲ್ಲ ಅಂದ್ರೆ ಅದು ನನ್ನ ವೀಕ್ನೆಸ್ ಅಂತ ಅಂದ್ಕೊಂಡಿರ್ತೀವಿ ನಾವು. ಅವ್ರು ತಪ್ಪು ಮಾಡಿದ್ದು ನನ್ನ ಕಣ್ಣಿಗೆ ಬಿದ್ರೂ ಕೂಡ ಅದಕ್ಕೆ ಮೌನವಾಗಿರೋದು ಅದು ಗ್ರೇಟ್ನೆಸ್ ಅಂತ ಯಾಕೆ ನಾವು ಅರ್ಥ ಮಾಡ್ಕೋತಾ ಇಲ್ಲ? ಅದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡಿರೋದ್ರಿಂದನೇ ಇವತ್ತು ನಾವೆಲ್ಲರೂ ಕೂಡ ಪದೇ 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 ಕಾಮೆಂಟ್ಸ್ ಅಲ್ಲಿ ಸಿಗಾಕೊಳ್ತಾ ಇದೀವಿ. ನಾವು ಮೌನವಾಗಿರೋದು, ನಾವು ನೋಡದ ರೀತಿ ಇರುವಂತಹದ್ದು, that's not the weakness, that is the greatness and that is the efficiency of a man. ಒಬ್ಬ ಮನುಷ್ಯನಿಗೆ ಅದು ಬೇಕು. ಆತ ಪರ್ಫೆಕ್ಟ್ ಆಗಿ ಬೆಳಿಬೇಕು ಅಂದ್ರೆ ಅಂತಹ ಒಂದು ಸ್ಥಿತಿಯನ್ನ ನಾವು ಸಂಪಾದನೆ ಮಾಡ್ಕೋಬೇಕು. ನಮ್ಮ ಮುಂದೆ ಆಗ್ತಾ ಇರೋದನ್ನ ಸುಮ್ಮನೆ ನೋಡು ಅಂತ ಹೇಳ್ತಾ ಇಲ್ಲ, ಅದನ್ನ ರಂಪಾಟ ಮಾಡಿ, ಅದನ್ನ ದೊಡ್ಡ ಇಶ್ಯೂ ಮಾಡಿ, ಅದನ್ನ ಜಗತ್ತಿಗೆಲ್ಲ ತೋರಿಸುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಎಲ್ಲಿ ಮಾತಾಡ್ಬೇಕೋ ಮೌನವಾಗಿ ಅದನ್ನ ಏಕಾಂತದಲ್ಲಿ ಮಾಡಿದಾಗ ಮಾಡಿದಂತ ತಪ್ಪು ಮಾಡಿದಂತಹ ವ್ಯಕ್ತಿಗೆ ಕೂಡ ಅವಮಾನ ಅನ್ನುವಂಥದ್ದು ಆಗೋದಿಲ್ಲ, ಹರ್ಟ್ ಆಗೋದಿಲ್ಲ, ಗಿಲ್ಟ್ ಆಗೋದಿಲ್ಲ. ಆತ ಕೂಡ ಸಂತೋಷ ಪಡ್ತಾನೆ, ನನ್ ಮರ್ಯಾದೆ ಉಳಿಸಿದ್ರು ಇವ್ರು, ನಾನ್ ಇವ್ರಿಗೆ ಗೌರವಿಸ್ಬೇಕು, ನನ್ ಮರ್ಯಾದೆ ಉಳಿಸಿದ್ರು ಅನ್ನೋ ಭಾವನೆ ಏರ್ಪಡುತ್ತೆ ಹೊರತು, ನಾವು ದೊಡ್ಡದಾಗಿ ಅದನ್ನ ಕ್ರಿಯೇಟ್ ಮಾಡಿದಾಗ ಏನಾಯ್ತು, ಏನ್ ಮನುಷ್ಯನಪ್ಪ ಬಲೆ ತರ್ಲೆ ಇವನು ಅಂತ ಅಂದ್ಕೋತಾರೆ. ನಮ್ಗೆ ಯಾವ್ದು ಬೇಕಾಗಿರೋಂಥದ್ದು? ನಾವೇನೋ ಟ್ರೆಂಡ್ ಮಾರ್ಕ್ ಹಾಕೊಂಡ್ ಕೂತಿದೀವಲ್ಲ, ನಾನು ಒಳ್ಳೆಯವಳು ಅಂತ ಅಂದ್ಬಿಟ್ಟು, ಅದು ಎಲ್ಲಿ ಉಳಿಯುತ್ತೆ?
ನಾನು ಅವ್ರನ್ನ ಏಕಾಂತದಲ್ಲಿ ಹೇಳ್ದಾಗೆ ಉಳಿಯುತ್ತೋ, ನಾನು ಅದನ್ನ ರಂಪಾಟ ಮಾಡ್ದಾಗೆ ಉಳಿಯುತ್ತೋ ನಾನು ಒಳ್ಳೆಯವಳು ಅನ್ನೋಂತಹ ಒಂದು ಫೀಲಿಂಗ್, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಸೂಕ್ಷ್ಮವಾಗಿ ನಾವಿಂತಹ ವಿಚಾರಗಳಲ್ಲಿ ಬಹಳಷ್ಟು ಸಿಗಾಕೊಂಡಿರ್ತೀವಿ. ಇನ್ನೂ ಹೇಳ್ತಾ ಹೋದ್ರೆ ಒಂದು ಫ್ಯಾಮಿಲಿನಲ್ಲಿ ಆಗಿರಬಹುದು, ಅಥವಾ ನಾವು ಕೆಲಸ ಮಾಡುವಂತ ಕ್ಷೇತ್ರದಲ್ಲಿ ಇರಬಹುದು, ನಾವು ತಕ್ಷಣ ನಮ್ಮ ತಪ್ಪನ್ನ ಕೂಡ ಇತರರ ಮೇಲೆ ಹಾಕೋದಕ್ಕೆ ನೋಡ್ತಾ ಇರ್ತೀವಿ. ಇದು ತುಂಬಾ ನಡೀತಾ ಇರುತ್ತೆ ನಮ್ ಜೀವನಗಳಲ್ಲಿ. ನಮಗ್ ಗೊತ್ತು ನಾನ್ ಮಾಡ್ತಾ ಇರೋದ್ ತಪ್ಪು ಅಂತ ಹೇಳಿ, ಆದ್ರೂ ಏನ್ ಮಾಡ್ತೀವಿ, ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತಾರಲ್ಲ, ಆ ರೀತಿಯಲ್ಲಿ ನಮ್ಮ ಸ್ವಭಾವ ಇರುತ್ತೆ. ಯಾಕೆ ಈ ರೀತಿ ಮಾಡ್ತಿರ್ತೀವಿ ಅಂದ್ರೆ, ನಮಗೆ ನಮ್ಮ ಮೇಲೆ ನಂಬಿಕೆ ಇರೋದಿಲ್ಲ. ನಾನು ನನ್ನ ತಪ್ಪನ್ನ ಓಪನ್ ಆಗಿ ಹೇಳ್ಕೊಂಡ್ರೆ ನನಗೆ ಅವಮರ್ಯಾದೆ ಆಗತ್ತೆ, ನನ್ನ ಮರ್ಯಾದೆ ಕಮ್ಮಿ ಆಗತ್ತೆ, ನಾನು ಕೆಳಗ್ ಹೊರಟೋಗ್ತೀನಿ ಅನ್ನುವಂತಹ ಭಾವನೆ ಇದೆಯಲ್ಲ, ಇದು ನಮ್ಮನ್ನ ಅಂತಹ ತಪ್ಪು ಮಾಡೋದಕ್ಕೆ ಪ್ರೇರೇಪಿಸ್ತಾ ಇರುತ್ತೆ. ಆದ್ರೆ ಯಾವಾಗ ಇಲ್ಲ, ನಾನು ರೆಡಿ ಆಗಿದ್ದೀನಿ, ನಾನು ನನ್ನ ತಪ್ಪನ್ನ ಧೈರ್ಯವಾಗಿ ಒಪ್ಕೊಳ್ಳೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಡಿಸೈಡ್ ಆಗ್ತೀವೋ, ಆಗ ಏನಾಗುತ್ತೆ ಅಂದ್ರೆ, ಆ ಮಾಡಿದಂತಹ ತಪ್ಪನ್ನ ನಾವು ಓಪನ್ ಆಗಿ ಹೇಳ್ಕೊಂಡಾಗ ನಮ್ಮ ಈಗೋ ಅನ್ನೋಂಥದ್ದು ತುಂಬಾ ಕರಗ್ತಾ ಹೋಗುತ್ತೆ. ಫಸ್ಟ್ ತುಂಬಾ ನೋವಾಗತ್ತೆ, ಇಲ್ಲ ಅಂತ ನಾ ಹೇಳಲ್ಲ. ಪ್ರಾರಂಭಿಕ ಹಂತದಲ್ಲಿ ತುಂಬಾ ನೋವು ಕೊಡುತ್ತೆ ಈ ವಿಚಾರ. ನನ್ನ ತಪ್ಪನ್ನ ಓಪನ್ ಆಗಿ ನಾನು ಹೇಳ್ಕೋಬೇಕು ಅಂದ್ರೆ ಎಷ್ಟು ಹಿಡ್ಕೊಂಡಿರ್ತೀವಿ ಅಂತಂದ್ರೆ, ನಮ್ಮನ್ನ ನಾವು ತುಂಬಾ ಈಗೋಯಿಸ್ಟಿಕ್ ಆಗಿ ಸಿಗಾಕೊಂಡ್ಬಿಟ್ಟಿರ್ತೀವಿ ನಾವು. ಆ ಈಗೋ ಬ್ರೇಕ್ ಮಾಡ್ಬೇಕು ಅಂತಂದ್ರೆ, ನಮ್ಮ ತಪ್ಪನ್ನ ಓಪನ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡೋದನ್ನ ಕಲಿಬೇಕು. ಅದನ್ನ ಬಹಿರಂಗ ಪಡಿಸೋದು, ದೊಡ್ಡದಾಗಿ ಎಲ್ಲಾದ್ರೂ ಹೇಳ್ಕೊಳ್ಳೋದು ಅಂತಂದೇನಿಲ್ಲ. ನಿಮ್ಗೆ ಆತರ ಮಾಡ್ಲಿಕ್ಕಾಗ್ಲಿಲ್ವಾ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ನಾನ್ ಇಂತ ತಪ್ಪು ಮಾಡಿದೀನಿ ಅಂತ ಹೇಳ್ಕೊಂಡು ನೋಡಿ, ಅವಾಗ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಇದು ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಹೌದು ನಾನು ಇಲ್ಲಿ ತಪ್ಪು ಮಾಡ್ದೆ, ನಾನು ಈ ರೀತಿ ಮಾಡ್ಬಾರ್ದಾಗಿತ್ತು ಅನ್ನೋದನ್ನ ನಾವು ಯಾವಾಗ ಮಿರರ್ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತೀವೋ, ನಮ್ಮನ್ನ ನಾವು ಒಳಗಡೆ ಇರೋದನ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಅದ್ರೊಳಗೆ ಸಕ್ಸಸ್ ಕಾಣ್ತೀವೋ, ಆವಾಗ ನಮ್ಮ ಒಳಗಡೆ ತುಂಬಾ ದೊಡ್ಡ ಬದಲಾವಣೆ ಶುರು ಆಗತ್ತೆ. ಎಷ್ಟು ದೊಡ್ಡ ಬದಲಾವಣೆ ಅಂದ್ರೆ, ಈ ಅಕ್ಸೆಪ್ಟೆನ್ಸಿ ಅನ್ನೋಂಥದ್ದು ಇದೆಯಲ್ಲ, ಅದು 100 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರನ್ನ ನೋಡಿದ್ರು ಅಕ್ಸೆಪ್ಟೆನ್ಸಿ ಬರುತ್ತೆ, ಎಲ್ಲರ ಮೇಲೆ ಅನ್ಕಂಡೀಷನಲ್ ಲವ್ ಅನ್ನೋದು ಸ್ಟಾರ್ಟ್ ಆಗತ್ತೆ. ಎಲ್ಲರನ್ನ ತುಂಬಾ ಹೃದಯದಿಂದ ಸ್ವೀಕರಿಸುವಂತಹ ಮಹಾನ್ ಶಕ್ತಿ ಇದೆಯಲ್ಲ, ಅದು ಕೇವಲ ಒಂದು ಪ್ರಕ್ರಿಯೆ ಅಲ್ಲ, ಅದು ಒಂದು ಮಹಾನ್ ಶಕ್ತಿ ಕೊಡುವಂತಹ ಕ್ರಿಯೆ. ಆ ಕ್ರಿಯೆಯನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ವಿ ಅಂದ್ರೆ, ಅದು ನಮ್ಮನ್ನ ಎಲ್ಲಿಗೋ ತಲುಪಿಸುತ್ತೆ. ಇದೇ ಸ್ವಯಂ ಪರಿವರ್ತನೆ ಅಂದ್ರೆ. ಇದನ್ನೇ ನನಗೆ ನಾನು ಮಾಡ್ಕೊಳ್ಬೇಕಾಗಿರುವಂತಹದ್ದು. ನಾವು ಹೊರಗಡೆ ಪ್ರಪಂಚಕ್ಕೆ ಏನು ಮಾಡ್ಬೇಕಾಗಿಲ್ಲ, ಅದು ತನ್ನಷ್ಟಕ್ಕೆ ತಾನು ನಡೀತಾ ಇದೆ. ಇಲ್ಲಿ ನಾನು ರೆಡಿ ಆದ್ರೆ ಹೊರಗಡೆ ಪ್ರಪಂಚ ಆಟೋಮೆಟಿಕ್ ಆಗಿ ರೆಡಿ ಆಗತ್ತೆ. ಎಲ್ಲ ಬೇಕಾಗಿರೋದು ನನ್ನ ಒಳಹನ್ನ ನಾನು ಶುದ್ಧೀಕರಣ ಮಾಡ್ಕೊಳ್ಳುವಂಥದ್ದು. ಅಷ್ಟಿಲ್ದಲೆ ಬಸವಣ್ಣನವರು ಹೇಳಿಲ್ಲ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳಿ. ಅಂತರಂಗ ಯಾವಾಗ ಶುದ್ಧವಾಗತ್ತೆ, ಎಲ್ಲರನ್ನ ಹೃದಯ ಪೂರ್ವಕವಾಗಿ ಪ್ರೀತಿಸೋದನ್ನ ಪ್ರಾರಂಭ ಮಾಡಿದಾಗ ಶುರುವಾಗತ್ತೆ. ಆ ಹೃದಯ ಪೂರ್ವಕವಾಗಿ ಪ್ರೀತಿಸೋದು ಯಾವಾಗ ಶುರುವಾಗತ್ತೆ ಅಂದ್ರೆ, ಎಲ್ಲರ ಬಗ್ಗೆ ಕೇವಲ ಅವರು ಮನುಷ್ಯರು, ಅವರು ಆತ್ಮ, ಈ ಭಾವನೆಯಿಂದ ಅಲ್ಲ, ನನ್ನನ್ನ ನಾನು ಎಲ್ಲರಲ್ಲಿ ಕಾಣ್ಬೇಕು, ಎಲ್ಲರನ್ನ ಕೂಡ ನನ್ನನ್ನೇ ಕಾಣ್ತಿದ್ದೀನಿ ಅಂದಾಗ ಅವರಲ್ಲಿರುವಂತಹ ತಪ್ಪು ಎದ್ದು ಕಾಣೋದಿಲ್ಲ. ಆ ತಪ್ಪು ಮುಚ್ಚಿ ಹೋಗಿ ಅಲ್ಲಿ ಪ್ರೀತಿಯ ಕಾಣಿಸ್ತಾ ಇರುತ್ತೆ. ಇದು ಅಭ್ಯಾಸ ಆಗ್ತಾ ಹೇಗಿರುತ್ತೆ ಅಂದ್ರೆ, ಯಾರು ನಮ್ಮ ಮುಂದೆ ತಪ್ಪು ಮಾಡಿದ್ರು ಕೂಡ, ಅವರು ತುಂಬಾ ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಬಂದ್ರು ಕೂಡ
ಅವರ ಸಪೋರ್ಟಿಗೆ ನಿಂತು ಆ ತಪ್ಪನ್ನ ನಾನೇ ಮಾಡಿದ್ದೀನಿ ಅಂತಂದು ಹೇಳ್ಕೊಳ್ಳುವಂತ ಸ್ಥಿತಿಯವರೆಗೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಯಾವಾಗ ಆ ಕೆಲ್ಸವನ್ನ ಮಾಡ್ತೀವಲ್ಲ, ಆ ಕೆಲ್ಸವನ್ನ ಹಾಗಿದ್ರೆ ಮಾಡ್ದವ್ರು ತಪ್ಪ್ಯಾರೋ ಮಾಡಿರ್ತಾರೆ, ನಾನ್ ಅದನ್ನ ಹೊತ್ಕೊಂಡ್ಬಿಟ್ಟು ನಾನೇನ್ ಮಹಾ ಸಾಧನೆ ಮಾಡಿದೆ, ಅದಕ್ ನಾನ್ ಯಾಕೆ ಹೊಣೆ ಆಗ್ಬೇಕು ಅಂತೆಲ್ಲ ಕ್ವಶನ್ಸ್ ಬರುತ್ತೆ, ಖಂಡಿತ ಬರುತ್ತೆ ಕ್ವಶನ್ಸ್. ಆದ್ರೆ ಅದರ ಕಾನ್ಸಿಕ್ವೆನ್ಸಸ್ ಇರುತ್ತಲ್ಲ, ಅದರ ಮುಂದಿನ ಸನ್ನಿವೇಶಗಳು ಇರುತ್ತಲ್ಲ, ಅದರ ಪರಿಣಾಮಗಳಿರುತ್ತಲ್ಲ, ಅದು ತುಂಬಾ 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 ಸ್ವೀಟ್ ಆಗಿರುತ್ತೆ. ಆ ಪರಿಸ್ಥಿತಿಯನ್ನ, ಆ ಪರಿಣಾಮವನ್ನ ಸ್ವೀಕಾರ ಮಾಡೋದು ಯಾವಾಗ ನಾವು ರೂಢಿ ಮಾಡ್ಕೊಳ್ತೀವೋ, ನಮ್ಮ ಒಳಹು ಪರಿಶುದ್ಧವಾದ ನೀರಿನ ಹಾಗೆ ಆಗ್ತಾ ಹೋಗುತ್ತೆ. ಆ ನೀರು ಯಾವ ಆಕಾರ ಕೊಟ್ರು ಆ ಆಕಾರಕ್ಕೆ ತಿರುಗುತ್ತಲ್ವಾ. ಮತ್ತೆ ನಾವು ಯಾವ ಆಕಾರ ಕೊಡ್ಬೇಕು ಅದಕ್ಕೆ? ಒಂದು ಪರಿಶುದ್ಧವಾದ ನೀರು ನಮ್ಮ ಒಳಗೆ ಕೂಡ ಒಂದು ಪರಿಶುದ್ಧತೆಯನ್ನ ಕೊಡ್ಬೇಕು. ನಾವು ನೀರ್ ಕುಡಿಬೇಕು ಅಂತ ಪ್ರತಿಯೊಬ್ರು ನೀರ್ ಕುಡಿಯಕ್ಕೆ ಆಸೆ ಪಡ್ತೀವಿ. ಯಾಕೆಂದ್ರೆ ದಾಹ ತೀರಿಸೋದು ನೀರೇ. ಆ ದಾಹ ತೀರಿಸುವಂತಹ ನೀರು ಶುಚಿಯಾಗಿರ್ಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತೀವಲ್ವಾ. ಶುದ್ಧವಾಗಿರ್ಬೇಕು, ಪರಿಶುದ್ಧವಾದ ನೀರನ್ನೇ ಕುಡಿಬೇಕು ನಾವು ಅನ್ನುವಂತ ಭಾವನೆ ಎಲ್ಲರಲ್ಲಿ ಇರುತ್ತೆ. ಅಂತಹ ಪರಿಶುದ್ಧತೆ ನಮ್ಮ ಮನಸ್ಸಿನಲ್ಲಿ ಕೂಡ ಏರ್ಪಟ್ಟಾಗ ನಮ್ಮನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಎಲ್ಲರೂ? ಅವಾಗ ನಾವು ಟ್ರೈನ್ ಮಾಡಕ್ ಹಾಕೋಬೇಕಾ ನಾನ್ ಒಳ್ಳೆಯವಳು ಅಂತಂದ್ಬಿಟ್ಟು? ಅದ್ರ ಅವಶ್ಯಕತೆನೇ ಬೀಳೋದಿಲ್ಲ. ಯಾರು ನನ್ನನ್ನ ಕೆಟ್ಟವಳು ಅಂತಂದ್ರೂ ಕೂಡ ನಮಗ್ ಗೊತ್ತಿರುತ್ತೆ ನಾನು ಏನು ಅನ್ನೋದು. ಅವಾಗ ಅಲ್ಲಿ ಯಾವ ಭಾವನೆಗಳ ಏರ್ಪೇರು ಉಂಟಾಗೋದಿಲ್ಲ. ಓಕೆ, ಅವ್ರು ನನ್ನನ್ನು ಕೆಟ್ಟವಳು ಅಂದ್ರ ಓಕೆ, ಅವ್ರಿಗೆ ನಾನ್ ಕೆಟ್ಟವಳ ತರ ಕಾಣಿಸ್ತಿರ್ಬಹುದು, ಓಕೆ, ಅದು ಅವರ ಅಭಿಪ್ರಾಯ. ಅವರ ಅಭಿಪ್ರಾಯವನ್ನ ನಾನು ಸ್ವೀಕಾರ ಮಾಡ್ಲೇಬೇಕಂತಂದ ಏನಿಲ್ಲಲ್ಲ ಅನ್ನುವಂತಹ ಮನೋವೈಶಾಲ್ಯತೆ ಅನ್ನೋದು ನಮ್ಗೆ ಸ್ಟಾರ್ಟ್ ಆಗ್ತದೆ. ನಮ್ಮ ಆಲೋಚನೆಗಳನ್ನ ತುಂಬಾ 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 ಬ್ರಾಡ್ ಆಗಿ ನಾವು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಆಗ ಹೇಗಿರುತ್ತೆ ನಮ್ ಜೀವನ? ಸ್ವಲ್ಪ ಕಲ್ಪಿಸ್ಕೋಬಹುದಲ್ವಾ? ಈ ಹಾದಿನಲ್ಲಿ ನಡೀತಾ ಖಂಡಿತ ನೋವಿರತ್ತೆ. ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ತೀವಿ ಅಂತ ನಿರ್ಧಾರ ಮಾಡಿದ ತಕ್ಷಣನೇ ನಮಗೆ ಹೆಚ್ಚು ಹೆಚ್ಚು ಪರೀಕ್ಷೆಗಳು ಉಂಟಾಗ್ತಾ ಇರುತ್ತೆ, ಹೆಚ್ಚು ಹೆಚ್ಚು ಸಂದರ್ಭಗಳು ಒದಗಿ ಬರ್ತಾ ಇರತ್ತೆ. ಆದ್ರೆ ನಾವು ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ, ಅವೇರ್ನೆಸ್ ನ ನಾವು ರೂಢಿ ಮಾಡ್ತೀವಿ. ಎಷ್ಟು ಅವೇರ್ನೆಸ್ ನಿಂದ ಇರ್ತೀವೋ. ಏನಕ್ಕೆ ಅವೇರ್ನೆಸ್ ಅಂದ್ರೆ, ನಮ್ಮ ಪರೀಕ್ಷೆಗಳು ಹೇಗಿರುತ್ತೆ ಅಂದ್ರೆ ಬಹಳ ಸೂಕ್ಷ್ಮವಾಗಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಬರುವಂತದ್ದು. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆ ಪರೀಕ್ಷೆ ಬಂದಾಗ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ನಾವು ಆನ್ಸರ್ ಮಾಡ್ಬೇಕು. ಅಯ್ಯೋ ಅವ್ರು ಅಂದ್ರು, ನಾನ್ ಬೇಸರ ಮಾಡ್ಕೊಂಡೆ, ಆದ್ರೆ ಒಂದ್ ದಿನದ ನಂತರ ನಾನ್ ಸರಿ ಹೋದೆ, ನಂಗೆ ಅರ್ಥ ಆಯ್ತು ನಾನ್ ತಪ್ಪೇನ್ ಮಾಡಿದೆ ಅಂತಂದ್ಬಿಟ್ಟು ಅಂತಂದ್ರೆ ಅಲ್ಲಿ ಏನಾಯ್ತು? ನಾವು 100ಗೆ 5 ಮಾರ್ಕ್ಸ್ ತೆಗೆದುಕೊಂಡಂಗ ಆಯ್ತು. ಆ ಕ್ಷಣಕ್ಕೆ, ಈಗ ಹೇಗೆ ಕ್ಷಣ ಮಾತ್ರದಲ್ಲಿ ಪರೀಕ್ಷೆ ಬರುತ್ತೋ ಹಾಗೆ ಕ್ಷಣ ಮಾತ್ರದಲ್ಲಿ ಆ ಫೀಲಿಂಗ್ಸ್ ಆಗತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಫೀಲ್ ಆಗತ್ತೆ, ನೋವಾಗತ್ತೆ, ಕಿರ್ಚಾಡ್ಬೇಕನ್ಸುತ್ತೆ, ನನ್ನನ್ನ ನಾನು ಏನಾರ ಮಾಡ್ಕೋಬೇಕು ಅಂತ ಅನ್ಸುತ್ತೆ, ಹೌದು. ಆದ್ರೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅದನ್ನ ಫೀಲ್ ಮಾಡಿ ಹೊರಗಡೆ ಬರುವಂತದನ್ನ ಅಭ್ಯಾಸ ಮಾಡ್ಕೋಬೇಕು. ದಿಸ್ ಈಸ್ ಕಾಲ್ಡ್ ಸ್ವಯಂ ಪರಿವರ್ತನೆ. ಹೀಗೆ ನಮ್ಮನ್ನ ನಾವು 1-2 ವಿಚಾರದಲ್ಲಿ ಅಲ್ಲ ಸ್ನೇಹಿತರೆ, ಬಹಳಷ್ಟು ವಿಚಾರದಲ್ಲಿ, ನಾ ಹೇಳದ್ನಲ್ಲ 360 ಡಿಗ್ರಿ ಆಂಗಲ್ಸ್ ಅಲ್ಲೂ ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಾಗಿದ್ರೆ ನೀವ್ ಇದೆಲ್ಲ ಹೇಳ್ತಿದ್ದೀರಲ್ಲ, ನೀವೆಷ್ಟು ಪರ್ಫೆಕ್ಟ್ ಆಗಿದ್ದೀರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದ್ರೆ ನಾನ್ ಪೂರ್ತಿ ಪರ್ಫೆಕ್ಟ್ ಅಂತ ಹೇಳ್ಕೊಳ್ಳಾರೆ, ಆದ್ರೆ ಪ್ರಯತ್ನದಲ್ಲಂತೂ ಖಂಡಿತ ಇದ್ದೀನಿ. ಆ ಪ್ರಯತ್ನದಲ್ಲಿ ಖಂಡಿತ ನಾನ್ ನಡೆದು ಹೋಗ್ತಾ ಇದ್ದೀನಿ. ಯಾರಿಗೋ ಹೇಳೋದಿಕ್ಕೋಸ್ಕರ ಇದನ್ನ ಹೇಳ್ತಾ ಇರುವಂತದ್ದಲ್ಲ. ಇದನ್ನ ನಾವು ಪಾಟಿಸಿದ್ರೆ ಮಾತ್ರ, ನಾವು ಅನುಭವಿಸಿ ಅದರಲ್ಲಿ ನಾವು ಪಾಸ್ ಆದ್ರೆ ಮಾತ್ರ ಇನ್ನೊಬ್ರಿಗೆ ಹೇಳೋದಿಕ್ಕೆ ಸಾಧ್ಯ ಆಗುವಂತ ವಿಚಾರಗಳಿವೆ. ಹಾಗಾಗಿ
ಪ್ರಯತ್ನ ಪಡೋದ್ರೊಳಗೆ ಖಂಡಿತ ತಪ್ಪಿಲ್ಲ. ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ ನಾನು ಅನ್ನುವಂತಹ ಅಹಮ್ಮನ್ನ ಫಸ್ಟ್ ಬ್ರೇಕ್ ಡೌನ್ ಮಾಡ್ಕೋಬೇಕು. ಆ ಬ್ರೇಕ್ ಡೌನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೆಚ್ಚೆಚ್ಚು ಧ್ಯಾನವನ್ನ ಮಾಡ್ಬೇಕು. ಹೆಚ್ಚೆಚ್ಚು ಧ್ಯಾನದ ಜೊತೆಯಲ್ಲಿ ನಮ್ಮ ಅವೇರ್ನೆಸ್ ನ ರೂಢಿಸ್ಕೊಳ್ತಾ ಹೋಗ್ಬೇಕು. ಸದಾ 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 ಜಾಗೃತರಾಗಿರ್ಬೇಕು. ನನ್ನ ದೃಷ್ಟಿ ಹೇಗಿದೆ, ನನ್ನ ನೋಟ ಹೇಗಿದೆ, ನನ್ನ ಮಾತು ಹೇಗಿದೆ, ನನ್ನ ವಿಚಾರಧಾರೆ ಹೇಗಿದೆ, ನನ್ನ ಅಂತರಂಗದಲ್ಲಿರುವಂತಹ ಪ್ರೀತಿ ಹೇಗಿದೆ, ಅದರಲ್ಲಿ ನಾನು ಕಂಡೀಷನ್ಸ್ ಮಾಡ್ತಿದ್ದೀನ ಹೇಗೆ. ಇಲ್ಲಿ ನಾವು ಅನ್ಕಂಡೀಷನಲ್ ಲವ್ ಬಂದಿದ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಪಕ್ಕದ ಮನೆ ಮಗುನು ನಾನ್ ಪ್ರೀತಿಸ್ಬೇಕು ಅನ್ನೋದು ಒಂದೇ ಅನ್ಕೊಂಡು. ಬಟ್ ಅದಲ್ಲ. ಅನ್ಕಂಡೀಷನಲ್ ಲವ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ 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 ನನಗೆ ಅರ್ಥ ಆಗಿದ್ದೇನು ಅಂದ್ರೆ ಪ್ರತಿಯೊಬ್ಬರನ್ನು ಪ್ರೀತಿಸೋದು ಮಾತ್ರ ಅನ್ಕಂಡೀಷನಲ್ ಲವ್ ಅಲ್ಲ. ನನ್ನನ್ನ ನಾನು ಪ್ರೀತಿಸ್ಕೊಳ್ಳೋದು ಅನ್ಕಂಡೀಷನಲ್ ಲವ್ ಅಲ್ಲ. ನಾವು ಎಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನ, ನಮ್ಮ ಪಕ್ಕದಲ್ಲಿರೋ ವ್ಯಕ್ತಿ ಆಗಿರಬಹುದು, ದೂರದಲ್ಲಿರುವಂತಹ ವ್ಯಕ್ತಿ ಇರಬಹುದು, ಯಾರೇ ಆಗಿರ್ಬಹುದು, ಅವ್ರನ್ನ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ತೀವಲ್ವಾ, ಅದು ಅನ್ಕಂಡೀಷನಲ್ ಲವ್ ಅಂತ. ನಾವು ಹೇಳ್ತೀವಿ ನಮ್ಮ ಮನೆಯವ್ರು ಮಾಡಿದಂತಹ ತಪ್ಪುಗಳನ್ನ ಕ್ಷಮಿಸ್ತೀವಿ, ಪಕ್ಕದ ಮನೆಯವ್ರು ಮಾಡಿದಂತಹ ತಪ್ಪುಗಳನ್ನ ಕ್ಷಮಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ? ದಟ್ ಈಸ್ ಕಾಲ್ಡ್ ಅನ್ಕಂಡೀಷನಲ್ ಲವ್. ಅಲ್ಲಿ ನಾವು ಕಂಡೀಷನ್ಸ್ ನ ಬೆಳೆಸ್ತಾ ಇದೀವಿ. ಅನ್ಕಂಡೀಷನಲ್ ಲವ್ ಅಂತಂದ್ರೆ ಯಾವುದೇ ಕಾಮೆಂಟ್ಸ್ ಇಲ್ದಲೆ, ಯಾವುದೇ ಜಡ್ಜ್ಮೆಂಟ್ ಇಲ್ದಲೆ, ಯಾವುದೇ ವಿಚಾರ ಇಲ್ದಲೆ ಎಲ್ಲರನ್ನ ಪ್ರೀತಿಸುವಂತ. ಕಾರಣವೇ ಇರ್ಬೇಕಾದಿಲ್ಲ, ಅಲ್ಲಿ ಕಾರಣನೇ ಬೇಕಾಗಿಲ್ಲ. ಹಾಗೆ ಪ್ರೀತಿಸೋದನ್ನ ನಾವು ಕಲಿಬೇಕು. ಅದು ನಿಜವಾದ ಸ್ವಯಂ ಪರಿವರ್ತನೆ. ಇಂತಹ ಪರಿವರ್ತನೆಯನ್ನ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ನಾನು ಭಾವಿಸ್ತಾ, ತುಂಬಾ ಅದ್ಭುತವಾದ ವಿಚಾರ ಸ್ವಯಂ ಪರಿವರ್ತನೆ ಅನ್ನುವಂಥದ್ದು. ಸ್ವಯಂ ಪರಿವರ್ತನೆಯನ್ನ ನಾವು ಹೇಗೆ ಮಾಡ್ಕೋಬಹುದು, ನಾ ಏನು 360 ಡಿಗ್ರಿ ಆಂಗಲ್ ಅಲ್ಲಿ ನೋಡುವಂತಹದನ್ನ ಒಂದೊಂದು ದಿನ ಒಬ್ಬೊಬ್ರು ಒಂದೊಂದು ಆಂಗಲ್ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಆ ಒಂದೊಂದು ಆಂಗಲ್ ನಲ್ಲಿ ಕೂಡ ಅದ್ಭುತ ಅದ್ಭುತ ಅದ್ಭುತಗಳೇ ಇರುತ್ತೆ. ಆ ಒಂದೊಂದು ಆಂಗಲ್ ಅಲ್ಲಿ ಕೂಡ ನಾವು ಎಷ್ಟೋ 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 ಕಲಿಯೋದಿರತ್ತೆ. ಅದನ್ನೆಲ್ಲ ಕಲ್ತ್ಕೊಳ್ತಾ ನಮ್ಮನ್ನ ನಾವು ಪರಿಶುದ್ಧ ಮಾಡ್ಕೊಳ್ತಾ, ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೋದಿದೆಯಲ್ಲ, ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳುವಂತಹ ಪ್ರಯಾಣ ಇದೆಯಲ್ಲ, ಇದು ತುಂಬಾ ಅದ್ಭುತವಾದ ಪ್ರಯಾಣ. ಈ ಒಂದು ಪ್ರಯಾಣದಲ್ಲಿ ನಾವೆಲ್ಲರೂ ಸೇರಿ ಮುಂದೆ ಹೋಗೋಣ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಂತಹ ಒಂದು ಅದ್ಭುತ ಅವಕಾಶವನ್ನ ನನಗೆ ನೀಡಿದಂತಹ PMC ಕನ್ನಡ ಚಾನೆಲ್ನವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ತಾವೆಲ್ಲರೂ ಕೂಡ PMC ಕನ್ನಡ ಚಾನೆಲ್ ನಲ್ಲಿ ಬರುವಂತಹ ಅದ್ಭುತ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ಅದರ ಉಪಯೋಗವನ್ನ ಪಡೆದುಕೊಳ್ಳಿ. ತಾವೆಲ್ಲರೂ ಕೂಡ ನಿಮ್ಮ ಒಳಹನ್ನ ಪರಿಶುದ್ಧ ಮಾಡಿಕೊಳ್ತಾ, ನಿಮ್ಮನ್ನ ನೀವು ಪರಿವರ್ತನೆ ಮಾಡಿಕೊಳ್ತಾ ಆನಂದವಾಗಿರಿ ಅಂತ ಹೇಳಿ ನಿಮ್ಮೆಲ್ಲರನ್ನೇ ಕೇಳ್ಕೊಳ್ತಾ ವಿದಾಯವನ್ನ ಹೇಳಿ ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.